Bites. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದಾರೆ ಆಕಾಶೇಶ್ ಆಫಿಷಿಯಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತಾರೆ ಓಕೆನಾ, ಟ್ರೆಂಡಿಂಗ್ನಲ್ಲಿರುವಂಥ ಒಂದು BGM, ಅದರ ಮೇಲೆ ನಾನು ನಿಮಗೆ ಇವತ್ತೊಂದು ವಿಡಿಯೋ ಎಡಿಟಿಂಗ್ನ ತೊಗೊಂಬಂದಿದ್ದೀನಿ. ತುಂಬಾ ಸಖತ್ತಾಗಿ ಪರ್ಫೆಕ್ಟಾಗಿರೋ ಒಂದು ಬೀಟ್ ಸಿಂಕು ಮತ್ತು ಎಫೆಕ್ಟ್ ಕೂಡ ಎಲ್ಲ ಮ್ಯಾಚ್ ಆಗಿದೆ ಓಕೆನಾ. ಸೊ ಅದೇ ರೀತಿಯಾಗಿರೋ ಒಂದು ವಿಡಿಯೋನ ನೀವು ಕೂಡ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ ಓಕೆನಾ. ನೀವೇನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋನ ನಿಮ್ಮ ಒಂದು ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಓಕೆನಾ. ಆಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಕಾಪಿರೈಟ್ ಕ್ಲೈಮ್ ಬರುತ್ತೆ ಅಂದ್ಬಿಟ್ಟು. ಪೂರ್ತಿ ವಿಡಿಯೋ ನೋಡ್ಬೇಕನ್ಸಿದ್ರೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ ಓಕೆನಾ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ ಎಡಿಟಿಂಗ್ ಆಗಿದೆ. ಹಾಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ ಓಕೆನಾ. ನಾನು ಯೂಸ್ ಮಾಡ್ತಿರೋ ಒಂದು ಅಲೈಟ್ ಮೋಷನ್ ನಿಮ್ಗೆ ಏನಾದರೂ ಬೇಕಂದರೆ ಅದರ ಲಿಂಕು ನಿಮಗೆ ಟೆಲಿಗ್ರಾಮಲ್ಲಿ ಸಿಗುತ್ತೆ ಓಕೆನಾ. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ 2 ಪ್ರಾಜೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ ಓಕೆನಾ. ಸೊ ದಯವಿಟ್ಟು 2 ಪ್ರಾಜೆಕ್ಟ್ನ ಎಂಡ್ ತನಕ ನೋಡಿ, ಫಸ್ಟ್ ವಿಡಿಯೋನ ಎಂಡ್ ತನಕ ನೋಡಿ, ಆಮೇಲೆ 2 ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಳ್ಳಿ. ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋನ ಎಡಿಟ್ ಮಾಡ್ತಾ ಇರ್ತೀನಿ ಓಕೆನಾ. ಸೊ ವಿಡಿಯೋನ ಎಂಡ್ ತನಕ ನೋಡಿ ಓಕೆನಾ. ಇವಾಗ ನಿಮ್ಮ ಒಂದು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ 2 ಪ್ರಾಜೆಕ್ಟ್ನ ನೀವು ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಇಂಪೋರ್ಟ್ ಮಾಡ್ಕೊಂಡಿದ್ದಾದ ತಕ್ಷಣ ಜಸ್ಟ್ ನೀವು ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ನಾನು ಇವಾಗ ಪ್ರಾಜೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಜಸ್ಟ್ 11 ಸೆಕೆಂಡ್ವರೆಗೂ ಸಾಂಗ್ ಇದೆ. ಸೊ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲೆ ಬಂದುಬಿಟ್ಟು ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ನೀವು ಯಾರು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತಾರೋ ಅವ್ರೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಇವಾಗ ಫಸ್ಟ್ ಫೋಟೋನ ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇವಾಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಕೊಡ್ತಾ ಇದೆ. ನೆಕ್ಸ್ಟ್ ಇವಾಗ ನಿಮ್ಮ ನೆಕ್ಸ್ಟ್ ಬೀಟಲ್ಲಿ ಇರ್ತದೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಮತ್ತು ಇವಾಗ ನೆಕ್ಸ್ಟ್ ಫೋಟೋ ನೆಕ್ಸ್ಟ್ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೊ ಇದೇ ರೀತಿ ನಿಮ್ಮ ಒಂದು ಸಾಂಗ್ ಇಲ್ಲಿ ತನಕ ಇರುತ್ತೆ ಎಲ್ಲ ಒಂದು ಫೋಟೋಸ್ಗಳನ್ನ ನೀವು ಇದೇ ರೀತಿ ಇಂಪೋರ್ಟ್ ಮಾಡ್ಕೊಬೇಕಾಗುತ್ತೆ ಓಕೆನಾ. ನೋಡ್ತಾರೆ ನೆಕ್ಸ್ಟ್ ಫೋಟೋ ನಾನು ಇಲ್ಲಿ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ಇರೋ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ ಓಕೆನಾ. ಸೊ ಇದೇ ರೀತಿ ನಿಮ್ಮ ಒಂದು ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನಿಮಗೆ ಅಲೈಟ್ ಮೋಷನ್ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ, ಸೊ XMLs ಏನಾದರೂ ಇಂಪೋರ್ಟ್ ಆಗ್ತಾಯಿಲ್ಲ ಅಂದರೆ, ಸೊ ನಿಮ್ಮ ಪ್ರಾಬ್ಲಮ್ ಏನಾದರೂ ಲ್ಯಾಗ್ ಆಗ್ತಾಯಿತ್ತು ಅಂದರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ. ಸೊ ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾನು ಕ್ಯಾಪ್ಕಟ್ ಮೇಲೆ ಇವಾಗ ಲಿರಿಕಲ್ ಸ್ಟೇಟಸ್ ವಿಡಿಯೋನ ಟ್ಯುಟೋರಿಯಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯಾರ್ಯಾರಿಗೆ ಕ್ಯಾಪ್ಕಟ್ ಯೂಸ್ ಮಾಡೋದಕ್ಕೆ ಬರುತ್ತೋ, ಸೊ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಬೇಸಿಕ್ ವಿಡಿಯೋ ಮಾಡಿ ಅಂತಂದರೆ ಬೇಸಿಕ್ ವಿಡಿಯೋನು ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಓಕೆನಾ. ಸೊ ನಿಮಗೆ ಮಾಡಲೋ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ. ಇವಾಗ ನೋಡ್ತಿರ್ಬೋದು ಎಲ್ಲ ಒಂದು ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ನಾನು ಓಕೆನಾ. ಸೊ ನೆಕ್ಸ್ಟ್ ಇವಾಗ ಒಂದೊಂದು 2-3 ಫೋಟೋಸ್ ಇದೆ ಅಷ್ಟೇ ಓಕೆನಾ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ಒಂದು ಸಾಂಗು ಇಷ್ಟ ಆಗಿತ್ತು ಅಂದರೆ, ಸೊ ಅದ್ರ ಮೇಲೆ ನಿಮಗೆ ಟ್ಯುಟೋರಿಯಲ್ ವಿಡಿಯೋ ಮಾಡೋದಕ್ಕೆ ಬರೋದಿಲ್ಲ ಅಂದರೆ, ಸೊ ಅದ್ರ ಮೇಲೆ ಕೂಡ ನಾನು ವಿಡಿಯೋ ಮಾಡಿ ಅಂದರೆ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ ಓಕೆನಾ. ಒಂದು ಸಾಂಗ್ ನನಗೆ DM ಮಾಡಿದ್ರೆ ಸಾಕು, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆನಾ. ನೋಡಿದ್ರೆ ಎಲ್ಲ ಒಂದು ಫೋಟೋಸ್ಗಳನ್ನ ಆಲ್ಮೋಸ್ಟ್ ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಲಾಸ್ಟ್ ಒಂದು ಫೋಟೋ ಇದೆ, ಜಸ್ಟ್ ಆ ಒಂದು ಫೋಟೋನು ಕೂಡ ಇವಾಗ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಇವಾಗ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫೋಟೋನು ಕೂಡ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ. ಈ ಒಂದೆಲ್ಲ ಫೋಟೋ ಇಂಪೋರ್ಟ್ ಮಾಡ್ಕೊಂಡಿದ್ದೆ ಆದ ತಕ್ಷಣ ಸೊ ಇವಾಗ ಏನು ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ಇದಕ್ಕೆ ಎಫೆಕ್ಟ್ನ ಹಾಕಬೇಕಾಗತ್ತೆ ಓಕೆನಾ. ಹಾಗಾಗಿ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬರಬೇಕಾಗತ್ತೆ. ಇವಾಗ ಒಂದು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇವಾಗ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಫಸ್ಟ್ ಫೋಟೋ ಕಾಣ್ತಿಲ್ಲ, ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ ಓಕೆನಾ. ಬೀಟ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಇವಾಗ ಸ್ಟಾರ್ಟಿಂಗ್ ಫೋಟೋ ಏನು ಕಾಣುತ್ತಲ್ಲ, ಸ್ಟಾರ್ಟಿಂಗ್ ಫೋಟೋಗೆ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಿದ್ರೆ ಓಕೆನಾ. ಪೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ತಿರ್ಗಾ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇವಾಗ ಒಂದು ಲಾಂಗ್ ಫೋಟೋ ಪಕ್ಕದಲ್ಲಿ ಒಂದು ಎಫೆಕ್ಟ್ ಒಂದು ಫೋಟೋ ಕಾಣ್ತಿಲ್ಲ, ಜಸ್ಟ್ ಈ ಒಂದು ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗತ್ತೆ ಓಕೆನಾ. ಇವಾಗ ಫಸ್ಟ್ ಫೋಟೋ ಎಫೆಕ್ಟ್ನ ಕಾಪಿ ಮಾಡಿಕೊಂಡು ಇವಾಗ ಜಸ್ಟ್ ಬ್ಯಾಕ್ ಬರಬೇಕಾಗತ್ತೆ. ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಂಡಿದ್ದ ತಕ್ಷಣ ಇವಾಗ ಸ್ಟಾರ್ಟಿಂಗ್ ಫೋಟೋ ಏನು ಬರುತ್ತಲ್ಲ, ಸ್ಟಾರ್ಟಿಂಗ್ ಫೋಟೋಗೆ ಮಾತ್ರ ಈ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ಇವಾಗ ಫೋಟೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಫೋಟೋ ಗ್ಯಾಪ್ ಕೊಡಬೇಕಾಗತ್ತೆ ಓಕೆನಾ. ಸೊ ಅಲ್ಲಿ ಬೇರೆ ಎಫೆಕ್ಟ್ ಬರುತ್ತೆ, ಹಾಗಾಗಿ ಒಂದು ಫೋಟೋ ಗ್ಯಾಪ್ ಕೊಡಿ. ಮತ್ತು ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಎಫೆಕ್ಟ್ನ ಒಂದು ಫೋಟೋ ಗ್ಯಾಪ್ ಕೊಟ್ಬಿಟ್ಟು ಒಂದು ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಬನ್ನಿ ಓಕೆ. ಇವಾಗ ನೆಕ್ಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಒಂದು ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ ಓಕೆನಾ. ಸೊ ಮತ್ತೆ ಒಂದು ಫೋಟೋ ಗ್ಯಾಪ್ ಕೊಡ್ತೀನಿ, ಮತ್ತು ನೆಕ್ಸ್ಟ್ ಫೋಟೋ ಮೇಲೆ ಬರ್ತಾಯಿದ್ದೀನಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಒಂದು ಫೋಟೋ ಗ್ಯಾಪ್ ಮಾಡಿಬಿಟ್ಟು ಒಂದು ಫೋಟೋಗೆ ಇದೇ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ ಓಕೆನಾ. ಸೊ ಎಲ್ಲ ಒಂದು ಫೋಟೋ ಎಫೆಕ್ಟ್ ನೋಡ್ತಾ ಇರೋದು ಆಲ್ಮೋಸ್ಟ್ ಇಲ್ಲಿ ಈ ಒಂದು ಫೋಟೋ ಕೂಡ ಎಫೆಕ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಓಕೆನಾ. ಸೊ ಇದಾದ ತಕ್ಷಣ ಮತ್ತೆ ಇವಾಗ ಏನು ಮಾಡ್ಕೊಬೇಕಂದ್ರೆ ನೆಕ್ಸ್ಟು ಮತ್ತೆ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇವಾಗ ಲಾಸ್ಟ್ ಫೋಟೋ ಎಫೆಕ್ಟ್ ಏನು ಕಾಣುತ್ತಲ್ಲ, ಜಸ್ಟ್ ಆ ಒಂದು ಎಫೆಕ್ಟ್ನ ಕಾಪಿ ಮಾಡ್ಕೊಬೇಕಾಗತ್ತೆ, ಲಾಸ್ಟ್ ಫೋಟೋದ ಎಫೆಕ್ಟ್ನ ಓಕೆನಾ. ಇದನ್ನು ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಬೀಟ್ ಮಾರ್ಕ್ನ ಓಪನ್ ಮಾಡಿಕೊಂಡು ಇವಾಗ ಏನು ಗ್ಯಾಪ್ ಬಿಟ್ಟಿರ್ತಾರಲ್ಲ ಆ ಗ್ಯಾಪ್ ಬಿಟ್ಟಂಥ ಫೋಟೋಗಳಿಗೆ ಇವಾಗ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ.
ಸೊ ನೋಡ್ತಿರೋದ್ರಲ್ಲಿ ಇವಾಗ ಈ ಒಂದು ಫೋಟೋ ಗ್ಯಾಪ್ ಇದೆ. ನೆಕ್ಸ್ಟ್ ಇದಕ್ಕೂ ಕೂಡ ಇಲ್ಲಿ ಎಫೆಕ್ಟ್ನಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದಾದ ತಕ್ಷಣ ಮತ್ತೆ ಈ ಕಡೆ ಬಂದುಬಿಟ್ಟು ನೆಕ್ಸ್ಟ್ ಈ ಫೋಟೋಗೆ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇದಾದ ತಕ್ಷಣ ನೆಕ್ಸ್ಟ್ ಈ ಕಡೆ ಬರ್ತೀನಿ. ಆಮೇಲೆ ಈ ಒಂದು ಫೋಟೋ ಕೂಡ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಓಕೆ, ಸೊ ಇದೇ ರೀತಿ ಯಾವ ಫೋಟೋ ಗ್ಯಾಪ್ ಬಿಟ್ಟಿರ್ತಾರೋ ಆ ಒಂದು ಫೋಟೋಗೆ ಇದೇ ರೀತಿ ನೀವು ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗತ್ತೆ. ಓಕೆನಾ. ಸೊ ನೋಡ್ತಿರೋದು ನೆಕ್ಸ್ಟ್ ಇವಾಗ ಇನ್ನೊಂದು ಫೋಟೋ ಇದೆ. ಓಕೆನಾ, ಒಂದು 2 ಫೋಟೋಸ್ ಇದೆ. ನೆಕ್ಸ್ಟ್ ಇದಕ್ಕೂ ಕೂಡ ನಾನು ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ಆಮೇಲೆ ಇದಾದ ತಕ್ಷಣ ಈ ಕಡೆ ಬಂದುಬಿಟ್ಟು ಲಾಸ್ಟ್ ಫೋಟೋಗೆ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಒಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡೋದು ಅಂದರೆ ಮೇಲ್ಗಡೆ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗೈತೆ. ಓಕೆನಾ. ಸೊ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋ ನಿಮ್ಮ ಒಂದು ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯ್ತು ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.